ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇದೇನು ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ರೆಸಿಪಿ ಹಾಕ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ. ನಾನು ಫಸ್ಟು ಹಾಲು ಕರೆದು ನನ್ನ ಕೆಲಸ ಮುಗಿಸಿದ್ಮೇಲೆ ಫಸ್ಟ್ ತಿಂಡಿ ಮಾಡ್ತೀನಿ. ಯಾಕೆಂತಂದರೆ ತೋಟಕ್ಕೆ ಹೋಗಬೇಕು. ಬೆಳಗ್ಗೆ ಸಂಜೆ ಸ್ವಲ್ಪ ಕೆಲಸ ಮಾಡೋಣ ಅಂತ. ಅಂದರೆ ಮಧ್ಯಾಹ್ನ ಟೈಮ್ ಬಿಸಿಲು ಬರುತ್ತೆ, ಲಡ್ಡು ಇರ್ತಾಳೆ. 10 ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಮನೆಗೆ ಬರಬೇಕು. ಹಾಗಾಗಿ ಬೆಳಗಿನ ಟೈಮ್ ಏನು ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂಥ ತಿಂಡಿಗಳನ್ನು ಮಾಡ್ತಾ ಇರ್ತೀನಿ. ಚಿಗುರು ಕಟ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಹಾಗೆ ದಾಳಿಂಬೆಲಿ ಹೊಸ ಹೂವು ಮತ್ತು ಸಣ್ಣ ಕಾಯಿಗಳೆಲ್ಲ ಆಗ್ತಾ ಇದೆಯಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೀವಿ. ಹಾಗಾಗಿ ಬೆಳಗ್ಗೆ ಬೇಗನೆ ಕೆಲಸ ಮುಗಿಸಿ ಹೋಗ್ತೀನಿ. ಮತ್ತು 10 ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಬರ್ತೀನಿ. ನಂತರ ಮನೆ ಕೆಲಸ ಮಾಡ್ಕೊಳ್ತೀನಿ. ಇವಾಗ ಜಾಸ್ತಿ ಚಿಗುರು ಬರ್ತಾ ಇದೆ, ಹೂವಾಗಿದೆ, ಸಣ್ಣ ಸಣ್ಣ ಈಚಾಗ್ತಾ ಇದೆ, ಅದನ್ನೆಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪ ದಿನ ನನ್ನ ರೊಟೀನ್ ಈ ರೀತಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹೇಗಿದ್ದೀರಾ ಅಂತ ಕೇಳಿದ್ದೀರಾ? ಚೆನ್ನಾಗಿದ್ದೀನಿ. ಸ್ವಲ್ಪ ಗಂಟಲು ಇನ್ನು ಕಿಚ್ಕಿಚ್ ಆಗ್ತಾ ಇದೆ, ಅದು ಸ್ವಲ್ಪ ಬಿಟ್ಟರೆ ಚೆನ್ನಾಗಿದ್ದೀನಿ. ಏಯ್ ಗುಂಡ ಹೊಸ್ದಾಗಿ ಹಾಕಿದ್ದೀನಿ, ಅದಕ್ಕೆ ತರಲೆ ಮಾಡ್ತಾ ಇದೀಯಾ? ದೊಡ್ಡಮ್ಮ ಮನೆಯಿಂದ ತೊಗೊಂಡು ಬಂದು ಹಾಕಿರುವಂತಹ ಆಲೂವೇರಾ ಗಿಡ. ಅದೇ ಚೆನ್ನಾಗಿತ್ತು. ಒಂದೊಂದು ಹೇಗಿರುತ್ತೆ ಅಂದರೆ ಅರ್ಶಿನೋಗಿರುತ್ತೆ, ಅದು ಒಳಗೆ ಆಲೂವೇರಾ ಜೆಲ್ಲೇ ಇರೋದಿಲ್ಲ, ಫುಲ್ಲು ಕಡ್ಡಿ ಥರ ಆಗಿಬಿಟ್ಟಿರುತ್ತೆ. ದೊಡ್ಡಮ್ಮ ಮನೆದಂತೂ ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಗಿಡ ಇರಲಿ ಅಂತ ತೊಗೊಂಡು ಬಂದು ಹಾಕಿರೋದು. ಅದನ್ನು ಹೋಗಿ ಕೀಳ್ತಾ ಇದ್ದಾನೆ ಗುಂಡ. ಯಾಕೆ ಹಾಳು ಮಾಡೋದು? ಅದನ್ನು ಮುಟ್ಟಿದರೆ ಒದೆ ನಿಂಗೆ. ಇಲ್ಲಿ ಗುಂಡು ಇಲ್ಲಿ ಏನೋ ಹುಡುಕ್ತಾ ಇದ್ದಾನೆ. ಹಾಲುವನ್ನು ಹಾಕಿದ್ದೆ, ತಿನ್ಕೊಂಡು ಬಂದಿದ್ದಾನೆ. ಏನು ಹುಡುಕ್ತಾ ಇದೆಯಾ? ನಮ್ಮ ಗುಂಡು ಹೇಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಅಂತಂದರೆ, ನಾವು ತೋಟಕ್ಕೆ ಹೋದರೆ ತೋಟಕ್ಕೆ ಬರ್ತಾನೆ, ಮನೆಗೆ ಬಂದರೆ ವಾಪಸ್ ಅಲ್ಲಿಂದ ನಡ್ಕೊಂಡು ಬರ್ತಾನೆ. ಅಲ್ಲಿ ಬರೋಕ್ಕಾಗಲಿಲ್ಲ, ಜಾಗ ಚೆನ್ನಾಗಿಲ್ಲ ಅಂತಂದರೆ ಕುಯ್ 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 ಅಂತಿರ್ತಾನೆ. ಹಂಗಂದರೆ ನಂಗೆ ಬರೋಕ್ಕಾಗ್ತಿಲ್ಲ, ಎತ್ಕೋ ಅಂತ. ಗುಂಡ ಇಲ್ಲಿ. ಹಾಯ್ ಗುಂಡ, ಹಾಯ್ ಗುಂಡ, ಗುಂಡ. ತರಲೆ ಆಗಿದ್ದಾನೆ. ಹಾಗೆ ಸ್ವಲ್ಪ ಕಾಯಿ ಕೆಡಿಸಿದ್ವಿ ಇವತ್ತು. ಕಾಯೆಲ್ಲ ಬಿದ್ದೋಗ್ತಾ ಇತ್ತು. ಅಲ್ಲಿ ಹೋದರೆ ಇಲ್ಲಿ ಕಾಯೆಲ್ಲ ಆಯ್ತಾ ಇರ್ತಾರೆ. ಹಾಗಾಗಿ ಈ ಕೆಲಸ ಫಸ್ಟ್ ಮುಗಿಸ್ಕೊಂಡು ಬಿಡೋಣ ಅಂತ ಬೆಳಗ್ಗೆನೇ ಕಾಯಿ ಕೆಡೋದಕ್ಕೆ ಬಂದಿದ್ರು. ಕೆಡವಿ ಅವರು ಹೋದರು. ಇವಾಗ ನಾವು ಒಂದು ಹತ್ರ ಗುಡ್ಡ ಹಾಕ್ತಾ ಇದ್ದೀವಿ. ಅಂದರೆ ನಾನು ಚೀಲಕ್ಕೆ ತುಂಬಿಕೊಡ್ತೀನಿ, ನನ್ನ ಹಸ್ಬೆಂಡ್ ತೊಗೊಂಡೋಗಿ ಹಾಕ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಹೊತ್ತು ಕೆಲಸ ಆಯಿತು. ಹಾಗೆ ಮನೆ ಮುಂದೆ ಸ್ವಲ್ಪ ಗುಡಿಸೋದಿತ್ತು. ಇದು ಒಂದು 2-3 ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದು ತುಂಬ ಹಳೆ ವ್ಲಾಗ್ ಅಂತ ಅಂದ್ಕೊಳ್ತೀನಿ, ಒಂದು ವಾರದ ಹಿಂದಿನ ವ್ಲಾಗು. ಒಂದು 3-4 ಹಳೇದು ವ್ಲಾಗ್ ಇತ್ತು, ಅದನ್ನೇ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸಾರಿ, ತುಂಬ ಗ್ಯಾಪ್ ಆಯಿತು. ಕೆಲವು ಕಾರಣಗಳಿಂದ ವೀಡಿಯೋಸ್ ಹಾಕೋದಕ್ಕಾಗಿರಲಿಲ್ಲ. ಹಾಗಾಗಿ 3-4 ವ್ಲಾಗ್ ಇದೆ. ಮತ್ತೇನಕ್ಕೆ ಶೂಟ್ ಮಾಡ್ಕೊಳ್ಳೋದು ಅಂತ ಹೊಸ ವ್ಲಾಗ್ ಯಾವುದನ್ನು ಶೂಟ್ ಮಾಡಿರಲಿಲ್ಲ. ಅದನ್ನೇ ಫಸ್ಟ್ ಹಾಕಿ ಖಾಲಿ ಮಾಡೋಣ ಅಂತ ಎಲ್ಲ ಹಾಗೆ ಇತ್ತು. ಇವಾಗ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸಾರಿ, ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ನೋಡ್ಬೋದು ಮನೆ ಮುಂದೆ ಸ್ವಲ್ಪನೂ ನೀರು ನಿಂತ್ಕೊಳ್ದೇ ಇರೋ ರೀತಿಯಾಗಿ ಜಾಗ ತುಂಬ ಚೆನ್ನಾಗಿತ್ತು. ಆ ಕಡೆ ರೋಡ್ ಆಗಿತ್ತು, ಈ ಕಡೆ ನಾವು ಸಿಮೆಂಟ್ ಹಾಕಿದ್ವಿ. ನಲ್ಲಿ ಹಾಕೋದಕ್ಕೆ ಅಂತ ಅಷ್ಟಾಗಲ ಬಗ್ದು ಎಲ್ಲ ಹಾಳು ಮಾಡಿ ಹಾಕ್ಬಿಟ್ಟಿದ್ದಾರೆ. ಇವಾಗ ಸೋನೆ ಮಳೆ ನೀರೆಲ್ಲ ಹೋಗ್ತಾ ಇರುತ್ತೆ, ನಾವು ಪಾತ್ರೆ ತೊಳೆಯೋ ನೀರು ಎಲ್ಲದೂ ಕೂಡ. ಹಾಗಾಗಿ ಅಲ್ಲಿ ಜಾಸ್ತಿ ಹುಲ್ಲೆಲ್ಲ ಬೆಳ್ಕೊಳ್ತಾ ಇದೆ. ಸಿಮೆಂಟ್ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸೋದು. ಈಗ ಸ್ವಲ್ಪ ಮಳೆ ಬಂದರೆ ಸಾಕು ಗೊಚ್ಚೆ ಥರ ಆಗಿಬಿಡುತ್ತೆ. ಅದಕ್ಕೆ ಯಾವಾಗ ಮತ್ತೆ ಪ್ಯಾಚ್ ಹಾಕ್ತಾರೋ ಗೊತ್ತಿಲ್ಲ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಎಲ್ಲ ಕ್ಲೀನ್ ಮಾಡಿ ಗುಡಿಸ್ತಾ ಇದ್ದೆ. ಅಂದರೆ ನನಗೆ ಯಾವಾಗ ಫ್ರೀ ಸಿಗುತ್ತೆ, ಯಾವಾಗ ನಾನು ಫ್ರೀ ಆಗ್ತೀನಿ, ಆವಾಗ ಕೆಲಸಗಳನ್ನು ಮುಗಿಸ್ಕೊಳ್ತೀನಿ. ಅದು ಕಳೆನಾಶಕನೇ ಓಡಿಸ್ಬೇಕು. ಅಲ್ಲಿ ಪೂರ್ತಿ ಕೀಳೋದಕ್ಕಾಗಲೇ ಇಲ್ಲ. ಕೆಲವೊಂದು ಬಂತು, ಕೆಲವೊಂದು ಬರಲಿಲ್ಲ. ಎಷ್ಟು ಬರುತ್ತೋ ಅಷ್ಟನ್ನು ಕಿತ್ತು ಕ್ಲೀನ್ ಮಾಡ್ತೀನಿ. ಉಳಿದಿರೋದಕ್ಕೆ ಏನಾದ್ರೂ ನೋಡಬೇಕು ಏನು ಮಾಡೋದು ಅಂತ. ಹಾಗೆ ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೆ. ಇವತ್ತು ತಿಂಡಿಗೆ ಕಿಚಡಿ ಮಾಡ್ತಾಯಿದ್ದೀನಿ, ಊಟಕ್ಕೆ ಸಾರಿ. ಮಿಕ್ಸ್ ತರಕಾರಿ, ಹಸಿ ಕಾಳು ಅಥವಾ ಸೊಪ್ಪಿನ ಸಾರು ಕಾಳು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಂದರೆ ಮುದ್ದೆ ಕಿಚಡಿ ಫಿಕ್ಸ್ ಅಂತಲೇ ಹೇಳ್ಬೋದು. ಇವತ್ತು ಎಲ್ಲ ಥರದಂತಹ ತರಕಾರಿ ಮಿಕ್ಸ್ ಹಸಿ ಕಾಳು ಎಲ್ಲದನ್ನು ಹಾಕಿ ಸಾಂಬಾರು ಮಾಡಿದ್ದೆ. ಸಾಂಬಾರು ನೋಡಿದ್ರೇ ಅದಕ್ಕೆ ಕಿಚಡಿ ಬೇಕು ಅಂತ ಅನಿಸುತ್ತೆ. ನಮ್ಮ ಕಡೆ ಅಂತೂ ಇದು ತುಂಬಾ ಮಾಡ್ತಾರೆ. ನಮಗೂ ಇದು ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ಈ ಸಾಂಬಾರು ಜೊತೆಗೆ ಕಿಚಡಿ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಸಂಜೆ ಆಯಿತು, ಯಥಾಸ್ಥಿತಿ ಅದೇ ಕೆಲ್ಸಕ್ಕೆ ಬಂದ್ವಿ. ದಾಳಿಂಬೆದು ಹೂವು ತೆಗಿಯೋದು, ಕಾಯಿ ತೆಗಿಯೋದು, ಹಾಗೆ ಚಿಗ್ರಿ ಏನು ಬಂದಿದೆ ಅದನ್ನು ತೆಗಿತಾ ಇರೋದು ಎಲ್ಲ. ಹಾಗೆ ನಾನು ಜಾಸ್ತಿ ವ್ಲಾಗ್ ಯಾಕೆ ಮಾಡ್ತಾಯಿಲ್ಲ ಅಂದರೆ ಬೆಳಗ್ಗೆ ಸಂಜೆ ಮಾಮೂಲಿ ಇದೇ ಕೆಲಸ ಇರುತ್ತೆ. ನಾವು ಇಬ್ಬರೇ ಮಾಡ್ತಾ ಇರೋದ್ರಿಂದ ಇವಾಗ ಕೆಲಸದವ್ರು ಯಾರನ್ನು ಕರ್ಕೊಂಡಿಲ್ಲ, ಜಾಸ್ತಿ ಇದ್ದಾಗ ಕರ್ಕೊಂಡು ಆಗುತ್ತೆ ಅಂತ. ಹಾಗಾಗಿ ಬೆಳಗ್ಗೆ ಸಂಜೆ ಇದೇ ಕೆಲಸ ಇರುತ್ತೆ. 2 ಹೊತ್ತು ಅದೇ ಏನು ತೋರಿಸೋದು ಅಂತ ಅಂದ್ಕೊಂಡು ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ. ಹಾಗೆ ನಾನಿನ್ನು
ಇನ್ನು ಈ ಮುಂದೆ ಬರುವಂತಹ ವ್ಲಾಗ್ಗಳಲ್ಲಿ ನನ್ನ ಹೇರ್ ಕೇರ್ ರೊಟೀನನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೂದಲು ಮುಂಚೆ ತುಂಬ ಚೆನ್ನಾಗಿತ್ತು. ಹೆಂಗಿತ್ತು ಅಂತಂದರೆ ನಂದು ಇವಾಗ ಏನು ಕೂದಲಿದೆ ಅದ್ರ 3ರಷ್ಟು ಕೂದಲಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆವಾಗ ತುಂಬ ಹೇರ್ ಕೇರ್ ಮಾಡ್ತಾ ಇದ್ದೆ. ನಾನು ಅಲ್ಲ ಒಂದು 3-4 ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ. ಅಷ್ಟು ಹೇರ್ ಕೇರ್ ಮಾಡ್ತಾ ಇಲ್ಲ. ಮುಂಚೆ ಎಲ್ಲ ಹೇಗಿತ್ತು ಅಂತಂದರೆ ಅದಕ್ಕೋಸ್ಕರ ತುಂಬ ಟೈಮ್ ಕೊಡ್ತಾ ಇದ್ದೆ, ತೋಟಕ್ಕೇನು ಹೋಗ್ತಾ ಇರಲಿಲ್ಲ. ಟೈಮ್ ಜಾಸ್ತಿ ಕೊಡ್ತಾ ಇದ್ದೆ, ಇಂಟ್ರೆಸ್ಟ್ ಕೂಡ ಅಷ್ಟೇ ಇತ್ತು. ಕೂದಲು ಚೆನ್ನಾಗಿ ಬೆಳೆಸಬೇಕು, ಹೆಲ್ತಿಯಾಗಿರಬೇಕು ಅಂತ. ಶೈನಿಂಗ್ ಕೂಡ ಇತ್ತು, ತುಂಬ ದಪ್ಪ ಇತ್ತು, ತುಂಬ ಉದ್ದ ಇತ್ತು. ಯಾಕೋ ಗೊತ್ತಿಲ್ಲ, ಒಂದು ಟೈಮಲ್ಲಿ ಕೂದಲು ನಂಗೆ ಜಾಸ್ತಿ ಬೇಡ, ಮೇಂಟೈನ್ ಮಾಡೋದು ಕಷ್ಟ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಕೂದಲು ನಾನು ಕಟ್ ಮಾಡಿಸ್ದೆ. ಆಮೇಲೆ ಹೇರ್ ಕೇರ್ ಮಾಡೋದು ಬಿಟ್ಟೆ. ಆ ಕಾರಣಗಳಿಂದ ನನ್ನ ಕೂದಲು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋದಕ್ಕೆ ಶುರುವಾಯಿತು. ಫುಲ್ ಸಣ್ಣ ಆಯಿತು, ಕೂದಲಲ್ಲಿ ಶೈನಿಂಗ್ ಕಡಿಮೆ ಆಯಿತು. ಒಂದೊಂದೇ ಪ್ರಾಬ್ಲಮ್ ಶುರುವಾಗ್ತಾ ಹೋಯಿತು. ಹಾಗಾಗಿ ಅಂದ್ಕೊಳ್ತಾ ಇದ್ದೀನಿ, ಇನ್ನು ಮುಂದೆನಾದ್ರೂ ನನ್ನ ಹೇರ್ ಕೇರ್ ಶುರು ಮಾಡೋಣ ಅಂತ. ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಮುಂಚೆ ಕೂದಲು ಎಷ್ಟು ಚೆನ್ನಾಗಿತ್ತು, ಅದರಲ್ಲಿ ಇತ್ತಲ್ಲ ಆ ಕೂದಲಲ್ಲಿ ಕಾಲುವಾಗನೂ ಕೂದಲಿಲ್ಲ ಈಗ ಅಂತ. ರಿಯಲಿ ಹಂಗೆ ಆಗ್ಬಿಟ್ಟಿದೆ. ಹಾಗಾಗಿ ದೊಡ್ಡಮ್ಮ ಮನೆಯಿಂದ ಆಲೋವೆರಾ ತೊಗೊಂಡು ಬಂದಿದ್ದೆ. ಆಲೋವೆರಾ ಜೆಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿಗಳಲ್ಲಿ ಸಿಗುವ ಜೆಲ್ಗಿಂತ ಮನೇಲಿ ಈ ಥರ ನಾವೇ ಗಿಡದಲ್ಲಿ ತೊಗೊಂಡು ಬಂದು ಹಚ್ಕೊಳ್ತೀವಲ್ಲ, ಆ ಜೆಲ್ ತುಂಬ ಚೆನ್ನಾಗಿರುತ್ತೆ. ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಇನ್ನು ಮುಂದೆ ಅಂದ್ಕೊಳ್ತಾ ಇದ್ದೀನಿ ಹೇರ್ ಕೇರ್ ಶುರು ಮಾಡಬೇಕು ಅಂತ. ಯಾಕೆ ಅಂತಂದರೆ ಈಗಲೂ ಶುರು ಮಾಡಿಲ್ಲ ಅಂತಂದರೆ ಮುಂದೆ ಕೂದಲು ಇನ್ನೂ ಕಡಿಮೆ ಆಗುತ್ತೆ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನನಗೇ ಗೊತ್ತಾಗ್ತಾ ಇದೆ, ಎಷ್ಟು ಕೂದಲು ಶೈನಿಂಗ್ ಇಲ್ಲ, ಹಾಗೆ ಡಲ್ ಆಗಿಬಿಟ್ಟಿದೆ. ಹಾಗೆ ಹೇರ್ ಫಾಲ್ ಕೂಡ ತುಂಬ ಆಗ್ತಾ ಇದೆ, ಡ್ಯಾಂಡ್ರಫ್ ಶುರುವಾಗಿದೆ, ಶೈನಿಂಗ್ ಇಲ್ಲ, ಎಲ್ಲ ಒಂದೊಂದೇ ಪ್ರಾಬ್ಲಮ್ ಶುರುವಾಗ್ತಾ ಇದೆ. ಹಾಗಾಗಿ ನಾನು ನನ್ನ ಹೇರ್ ಕೇರ್ ರೊಟೀನನ್ನು ಶುರು ಮಾಡಿದ್ದೀನಿ. ನಾವು ಮೇಲ್ಗಡೆ ಏನು ಅಪ್ಲೈ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಅಷ್ಟಲ್ಲದೆ ನಾವು ಏನು ತಿಂತೀವಿ, ನಮ್ಮ ಕೂದಲು ಹೆಲ್ತ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೊಳ್ಳೆ ಫುಡ್ ತಿನ್ನಬೇಕು, ಜೊತೆಗೆ ನೀರು ಜಾಸ್ತಿ ಕುಡಿಬೇಕು, ಸೊಪ್ಪು ತರಕಾರಿ ಮೊಳಕೆ ಕಾಳು ತಿನ್ನಬೇಕು. ಅದ್ರ ಜೊತೆಗೆ ಮಾಮೂಲಿ ಹೇರ್ ಕೇರ್ ಏನು ಮಾಡೋದಿರುತ್ತೆ ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆಲೋವೆರಾ ಜೆಲ್ಲನ್ನು ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು 2 ಗಂಟೆ ಹಾಗೇ ಬಿಡ್ತೀನಿ. ಅಷ್ಟರಲ್ಲಿ ಎಲ್ಲ ಪೂರ್ತಿಯಾಗಿ ಚೆನ್ನಾಗಿ ಡ್ರೈ ಆಗುತ್ತೆ. ಆ ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಮನೆ ಕೆಲಸ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಮನೆ ಕೆಲಸನೂ ಕೂಡ ಆಗುತ್ತೆ. ಚೆನ್ನಾಗಿ ಆಲೋವೆರಾನು ಕೂಡ ಡ್ರೈ ಆಗಿರುತ್ತೆ. ನಂತರ ಏರ್ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಆಲೋವೆರಾ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಶೈನಿಂಗ್ ಬರುತ್ತೆ, ಕೂದಲು ತುಂಬ ಸಿಲ್ಕಿ ಅಂತ ಅನಿಸುತ್ತೆ. ಜೊತೆಗೆ ಏರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಹಾಗೆ 1 ದಿನ 2 ದಿನ ಟ್ರೈ ಮಾಡಿ ಆಗಿಲ್ಲ ಅಂತ ಸುಮ್ಮನಾಗೋದಲ್ಲ. ಇದನ್ನು ಹೋಮ್ ಮೇಡ್ ಆಗಿರೋದ್ರಿಂದ ಅಂದರೆ ಇದರಲ್ಲಿ ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಕಾಲೇಜಿಗೆ ಹೋಗ್ಬೇಕಾರಲ್ಲ, ಅಕ್ಕನಿಗೆ ನನಗೆ ಕಾಂಪಿಟೇಷನ್, ಇಬ್ಬರಲ್ಲಿ ಯಾರು ಚೆನ್ನಾಗಿ ಕೂದಲು ಬೆಳೆಸ್ಕೊಳ್ತೀವಿ ಅಂತ. ಇಬ್ಬರು ಕೂದಲು ಕೂಡ ಅಷ್ಟೇ ಚೆನ್ನಾಗಿತ್ತು. ಈಗ ಅಕ್ಕನ ಕೂದಲು ಚೆನ್ನಾಗಿದೆ, ಆದರೆ ಅವ್ರು ಕಟ್ ಮಾಡಿಸ್ತಾರೆ, ಹಾಗಾಗಿ ಉದ್ದ ಇಲ್ಲ. ಇಬ್ಬರದು ಕೂದಲು ಅವಾಗ ಎಷ್ಟು ಉದ್ದ ಇತ್ತು ಅಂತಂದರೆ ನನ್ನ ಮದುವೆಲಿ ನಾನು ಚೋಲಿನೇ ಹಾಕ್ಕೊಂಡಿರಲಿಲ್ಲ, ಅಷ್ಟು ಉದ್ದ ಇತ್ತು ಕೂದಲು, ಅಷ್ಟು ಚೆನ್ನಾಗಿತ್ತು. ನಂತರ ಕೆಲಸ ಜಾಸ್ತಿ ಆಯಿತು, ನಂತರ ಈಗ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ನನ್ನ ಹೇರ್ ಕೇರನ್ನು ಬಿಟ್ಟಿದ್ದೆ, ಇನ್ನು ಮುಂದೆ ಮತ್ತೆ ಶುರು ಮಾಡಿದ್ದೀನಿ. ಯಾರಿಗಾದ್ರೂ ಹೇರ್ ಕೇರ್ ಟಿಪ್ಸ್ ಬೇಕಂತಂದರೆ, ನಾನು ಯಾವ ರೀತಿಯಾಗಿ ನನ್ನ ಕೂದಲನ್ನು ಕೇರ್ ಮಾಡ್ತೀನಿ ಅಂತ ನಿಮಗೂ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ನನ್ನ ವ್ಲಾಗ್ಗಳಲ್ಲಿ ತೋರಿಸ್ತಾ ಬರ್ತೀನಿ, ನಾನು ಏನು ಟ್ರೈ ಮಾಡ್ತೀನಿ ಅದನ್ನು ನಿಮಗೂ ಕೂಡ ತೋರಿಸ್ತಾ ಬರ್ತೀನಿ. ಮನೆ ಕ್ಲೀನ್ ಮಾಡೋದಿತ್ತು, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ, ರೂಮ್ ಕ್ಲೀನ್ ಮಾಡಿ, ಕಸ ಗುಡಿಸಿ, ನೆಲ ಒರೆಸ್ತೀನಿ ಅಂತಂದರೆ ಮಿನಿಮಮ್ 3 hours ಬೇಕು. ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ, ಅವಳೆಲ್ಲ ಬೆಡ್ ಮೇಲೆ ಹರಿವಿದ್ಲು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಬಂದೆ. ಒಂದೊಂದೇ ಕ್ಲೀನ್ ಮಾಡ್ತಾಯಿದ್ದೀನಿ. ಕಿಚನ್ ಕ್ಲೀನ್ ಮಾಡಾಯಿತು, ಪಾತ್ರೆ ತೊಳೆದಾಯಿತು, ಇನ್ನು ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿದರೆ ಅಲ್ಲಿ ಕೆಲಸ ಮುಗೀತು ಅಂತ. ಇತ್ತೀಚೆಗಂತೂ ತುಂಬಾ ಬ್ಯುಸಿ ರೊಟೀನ್ ಆಗಿಬಿಟ್ಟಿದೆ. ಟೈಮ್ ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಹೇಗಾಗುತ್ತೆ, ಸಂಜೆ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮನೇಲಿದ್ದಾಗ ಮನೆ ಕೆಲಸ, ಹೊಲ್ತಕ್ಕೆ ಹೋದಾಗ ಒಂದು ರೌಂಡ್ ಹೋಗಿ ಬಂದ್ರೇ ಟೈಮ್ ಇಷ್ಟು ಬೇಗ ಹೋಯ್ತಾ ಅಂತ ಅನಿಸುತ್ತೆ. ಒಂದು ಸಲ ಹೋಗಿ ಹಸು ಕಟ್ಟು ಬರ್ತೀನಿ, ಮೇವಾಕಿ ಬರ್ತೀನಿ, ಅಥವಾ ಒಂದು ರೌಂಡ್ ಹೋಗಿ ಬರ್ತೀನಿ, ದಾಳಿಂಬೆ ತೋಟಕ್ಕೆ ಹೋಗೋದು, ಶುಂಠಿ ತೋಟಕ್ಕೆ ಹೋಗೋದು, ಬರೀ ಇಷ್ಟರಲ್ಲೇ ಟೈಮ್ ಹೋಗ್ತಾ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ಎಷ್ಟಾಗುತ್ತೆ ಅಷ್ಟು ಕೆಲಸ ಮುಗಿಸೋದು. ಇದರಿಂದ ಟಿ ವಿ ನೋಡೋದು ಸ್ವಲ್ಪ ಕಡಿಮೆ ಆಗಿದೆ. ಆವಾಗಲೇ ಬೆಳಗಿನ ಟೈಮೆಲ್ಲ ಜಾಸ್ತಿ ಟಿ ವಿ ನೋಡ್ತಾ ಇದ್ದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಸಂಜೆ ಟೈಮ್ ಸೀರಿಯಲ್ಸ್ ಫೇವ್ರೇಟ್ 1-2 ಇದ್ದಾವೆ, ಅವನ್ನ ನೋಡ್ತೀನಿ. ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ, ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಬಿಗ್ ಬಾಸ್, ಒಂದು ಎಪಿಸೋಡ್ ಬಿಡದೆ ಎಲ್ಲದನ್ನು ನೋಡ್ತೀನಿ. ಇನ್ನು ಅದು ಸ್ಟಾರ್ಟ್ ಆಗುತ್ತೆ. ನನ್ನ ನಾರ್ಮಲ್ ರೊಟೀನ್ ಈ ರೀತಿಯಾಗಿದೆ. ಯಾರು ಏನಾದ್ರೂ ಅಂದ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮುಗಿಸ್ಕೊಂಡು ಎಷ್ಟಿದೆ ಅಷ್ಟು ಮಾಡ್ಕೊಂಡು ಸುಮ್ಮನಿರೋದು.
ಯಾವಾಗಲೂ ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ ಒಬ್ಬರು ಕಮೆಂಟ್ ಹಾಕಿದರು. ಯಾರು ಏನಾದ್ರೂ ಹೇಳ್ಕೊಳ್ಳಿ, ನಾವಿರೋದೇ ಹೀಗೆ ಅಂತ ಅಂದ್ಕೊಂಡು ಸುಮ್ಮನಿರೋದು. ನಾವು ಹೇಗಿದ್ರೂ ಮಾತಾಡ್ತಾರೆ. ಅಂದರೆ ಅವ್ರು ಮಾತಾಡಿದ್ದಕ್ಕೆಲ್ಲದನ್ನು ತಲೆ ಕೆಡಿಸ್ಕೋತ ಕೂತ್ಕೊಂಡ್ರೆ ಯಾವಾಗಲೂ ಖುಷಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲರಿಗೂ ಬೇಜಾರು ಅನ್ನೋದಿದ್ದೇ ಇರುತ್ತೆ ನೋಡಿ. ಬೆಳಗ್ಗೆ ಸರಿ ಇದ್ದ ಫ್ಯಾನ್ ಈಗ ಸರಿ ಇಲ್ಲ, ಆನ್ ಮಾಡಿದರೆ ಆನ್ ಆಗ್ತಾ ಇಲ್ಲ. ಎಲ್ಲರಿಗೂ ನಾವಂತೂ ಕೆಲಸ ಮಾಡಿ ಒಪ್ಸೋದಕ್ಕಾಗೋದಿಲ್ಲ. ನಾವು ಮಾಡೋ ಕೆಲಸ ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗೋದಿಲ್ಲ. ಅದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಕಂಡುಹಿಡಿಲೇಬೇಕು, ಅದರಲ್ಲಿ ಏನಾದರೂ ತಪ್ಪು ಕಂಡುಹಿಡಿಲೇಬೇಕಂತಿದ್ರೆ ನೀವು ಎಷ್ಟೇ ಕೆಲಸ ಮಾಡಿ, ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಅದರಲ್ಲಿ ಏನಾದ್ರೂ ಒಂದು ಕಂಡುಹಿಡಿತಾರೆ. ಅದಕ್ಕೋಸ್ಕರ ಎಲ್ಲರನ್ನೂ ನಾವು ಕೆಲಸ ಮಾಡಿ ಮೆಚ್ಸೋದಕ್ಕಾಗೋದಿಲ್ಲ. ನನ್ನ ಪ್ರಕಾರ ನಾನು ಅಂದ್ಕೊಂಡಿರೋದು ಇಷ್ಟೇ, ಇಬ್ಬರು ನಾವು ಮಾಡೋ ಕೆಲಸನ ಒಪ್ಪಿದರೆ ಸಾಕು. ಒಂದು ನಮ್ಮ ಆತ್ಮ, ಇನ್ನೊಂದು ನಮ್ಮ ಪರಮಾತ್ಮ. ಇವರಿಬ್ರಿಗಂತೂ ಮೋಸ ಮಾಡೋದಕ್ಕಾಗೋದಿಲ್ಲ. ಬೇಕಾದರೆ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ದೆ ಕಳ್ತನ ಮಾಡ್ಬೋದು, ಇವರಿಬ್ರಿಗೆ ಗೊತ್ತಿಲ್ಲದೆ ಏನು ಮಾಡೋದಕ್ಕಾಗೋದಿಲ್ಲ. ಬೇಬಿ ಇಲ್ಲಿ ಫೇಸ್ ತೋರಿಸು. ದೊಡ್ಡಗೆ ಹೊಸ ಥರ ತಲೆ ಬಾಚಿರೋದು, ಅಂದರೆ ಮಜ್ಜಿಗೆ ಬಾಕ್ ತಲೆ ತೆಗೆದು ಎರಡು ಕಡೆಗೆ ಹಾಕಿರೋದು ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾಳೆ. ಏನಮ್ಮ ಅದು? ಏನದು ಹೇಳು. ಆಮೇಲೆ ಅದೇನದು, ಅದ್ರ ಹೆಸ್ರೇನು? ಅದನ್ನ ಜೀರಿಲಿ ತೋರಿಸ್ಬೇಡ, ಅದ್ರ ಹೆಸ್ರೇನು ಹೇಳು. ನಿಂಗೆ ಗೊತ್ತದೇನು ಅಂತ. ಆಲೂವೆರಾ ಹೇಳು. ಆಲೂವೆರಾ ನಿಂಗೆ ಇಷ್ಟನ ಅದು ಹಚ್ಕೊಳಕ್ಕೆ? ಅದಕ್ಕೆ ನಾನು ಹಾಕಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆಯಾ? ಗಾಟಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.